ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇಡೀ ದೇಶವೇ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಬಿಜೆಪಿ ಅಂತೂ ಅಬ್ ಕಿ ಬಾರ್ 400 ಪಾರ್ ಅಂತ ಸಂತಸದಿಂದ ಕುಣಿದಾಡ್ತಿದ್ದಾರೆ. ಅಂದ್ರೆ ಈ ಬಾರಿ 40ರ ಗಡಿಯನ್ನ ದಾಟಿ ಗೆದ್ದು ಬೀಗ್ತೀವಿ ಅಂತ. ಆದ್ರೆ ಇವೆಲ್ಲದರ ನಡುವೆ ಖ್ಯಾತ ರಾಜಕೀಯ ತಜ್ಞ ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯವಾಣಿ ಬಿಜೆಪಿಯನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಇನ್ನು ಪ್ರಶಾಂತ್ ಕಿಶೋರ್ ಬಿಜೆಪಿ ಈ ಬಾರಿ 370 ದಾಟಲ್ಲ, ಹಾಗೆ 270ಕ್ಕಿಂತ ಕಡಿಮೆನೂ ಹೋಗಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. 2019ಕ್ಕೆ ಹೋಲಿಸಿದರೆ ಬಿಜೆಪಿ ಈ ಬಾರಿ ಉತ್ತಮ ಸಾಧನೆಯನ್ನ ಮಾಡಲಿದೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ 303 ಸ್ಥಾನಗಳನ್ನ ಗೆದ್ದಿತ್ತು. ಆದ್ರೆ ಈ ಬಾರಿ ಅದಕ್ಕಿಂತ ಉತ್ತಮ ಸ್ಥಾನವನ್ನ ಪಡೆಯುವ ಸಾಧ್ಯತೆಗಳಿದೆ. ಆದ್ರೆ ಬಿಜೆಪಿಯ ಕೆಲವೊಂದು ಭದ್ರ ಕೋಟೆಯ ಜಾಗದಲ್ಲೇ ಈ ಬಾರಿ ಬಿಜೆಪಿಗೆ ಆಘಾತ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯದಲ್ಲಿ ಸಾರಿ ಹೇಳಿದ್ದಾರೆ. ಇನ್ನು ಬಂಗಾಳ, ಒಡಿಶಾ, ಅಸ್ಸಾಂ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಕೇರಳದಲ್ಲಿ ಬಿಜೆಪಿ ಸ್ಥಾನಗಳು 15ರಿಂದ 20 ಸ್ಥಾನಗಳು ಹೆಚ್ಚಾಗುತ್ತಂತೆ. ಯುಪಿ, ಬಿಹಾರ ಮತ್ತು ಮಹಾರಾಷ್ಟ್ರದ ಬಗ್ಗೆ ಪ್ರಶಾಂತ್ ಕಿಶೋರ್ ಬೆಚ್ಚಿ ಬೀಳಿಸುವ ಸಂಗತಿಗಳನ್ನ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷಗಳು ಗರಿಷ್ಠ 20ರಿಂದ 25 ಸ್ಥಾನಗಳನ್ನ ಗೆದ್ದರೂ ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಬಿಜೆಪಿ 23 ಸ್ಥಾನಗಳನ್ನ ಹೊಂದಿದೆ. ಅಂದರೆ ಸೀಟುಗಳ ಲೆಕ್ಕ ಕಡಿಮೆಯಾಗಿಲ್ಲ. ಯುಪಿಯಲ್ಲಿ ಸಂಖ್ಯೆ ಕಡಿಮೆಯಾಗ್ತಿದೆ ಅಂತಿದ್ದಾರೆ. ಆದರೆ 2014ಕ್ಕೆ ಹೋಲಿಸಿದರೆ ಕಳೆದ ಬಾರಿ ಬಿಜೆಪಿ ಬಿಹಾರ ಮತ್ತು ಯುಪಿಯಿಂದ ಸುಮಾರು 25 ಸ್ಥಾನಗಳನ್ನ ಕಳೆದುಕೊಂಡಿತ್ತು. ಹೀಗಾಗಿ ಜನ ಇದನ್ನ ಮರೆಯುವುದಿಲ್ಲ. ಯಾಕಂದ್ರೆ ಎಸ್ಪಿ, ಬಿಎಸ್ಪಿ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿದ್ದವು. ಯುಪಿಯಲ್ಲಿ ಬಿಜೆಪಿಯ 20 ಸ್ಥಾನಗಳು ಕಡಿಮೆಯಾಗುತ್ತೆ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ. ಒಂದ್ ರೀತಿ ಗೊಂದಲದ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಅಬ್ ಕಿ ಬಾರ್ 400 ಪಾರ್ ದಾಟುತ್ತಾ, ಅಥವಾ ಈ ಬಾರಿ ಮೋದಿಗೆ ಮತ್ತೊಂದು ಶಾಕ್ ಎದುರು ಕಾಣ್ತಾ ಇದೆಯಾ? ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಜೂನ್ 4ರ ಫಲಿತಾಂಶವನ್ನ ಎದುರು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.